ಈ ಊರು ಬಿಟ್ಟು ಬೇರೆ ಊರಿಗೆ ಹೋಗಿದ ತಕ್ಷಣನೇ ನಾನು ನಿಮ್ಮನ್ನು ಬಿಟ್ಬಿಡ್ತೀನಿ ಅಂತ ಅನ್ಕೊಂಡ್ರಾ? ಬಿಡಕ್ಕಿಲ್ಲ. ನನಗೆ ಯಾಮರ್ಸ್ಬಿಟ್ಟು ರಕ್ತ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೊಂಟೋಗ್ಬಿಟ್ರಿ ಅಲ್ವಾ? ನಾನಂತೂ ನಿಮ್ಮನ್ನು ಬಿಡಕ್ಕಿಲ್ಲ. ಎಲ್ಲಿದ್ರೂ ಹುಡಿಕೊಂಡು ಬಂದು ನಿಮ್ಮ ರಕ್ತ ಕುಡಿದ್ಬಿಡ್ತೀನಿ. ಎಲ್ಲಿದ್ದೀರಾ? ಎಲ್ಲೋಗ್ಬಿಟ್ರಿ ನೀವು? ಊರು ಬಿಟ್ಟು ಹೋಗಿದ ತಕ್ಷಣ ನನ್ನ ಹತ್ರ ತಪ್ಪಿಸ್ಕೊಂಡ್ರಿ ಅಂತ ಅಲ್ಲ, ನೀವು ಸಿಗ್ತೀರಾ, ನಾನು ಹುಡುಕ್ತೀನಿ. ಏನೋ ಯಾರನ್ನ ಹುಡುಕ್ತಾ ಇದೀಯಾ? ಯಾರೋ ಬಂದ್ರು, ನಾನು ನಿಮ್ಮನ್ನ ಇಷ್ಟಪಡ್ತಾ ಇದ್ದೀನಿ, ನಿನ್ನ ಇವ್ ಲವ್ ಮಾಡ್ತಾ ಇವನಿ, ನೀನೇನು ಕೇಳಿದ್ರು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ನಾನು ಅದಕ್ಕೆ ಅವ್ರು ರಕ್ತ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹ್ಞೂ ಅಂತ ಹೇಳ್ದೆ. ಈಗ ನೋಡಿದ್ರೆ ನನ್ನೇ ಯಾಮರ್ಸ್ಬಿಟ್ಟು ನನ್ನೇ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟವ್ರೆ. ಅಯ್ಯೋ, ಅವ್ರು ಯಾರು ಅಂತ ಹೇಳ್ಬಿಟ್ಟು ನನಗೆ ಸಂದಾಗಿ ಗೊತ್ತು. ಅವ್ರ ಮನೇನೂ ನಂಗೆ ಚೆನ್ನಾಗಿ ಗೊತ್ತು. ಯಾಕೆ ತಲೆ ಕೆಡ್ಸ್ಕೊಂತೀಯ? ನಾನು ನಿನ್ನನ್ನು ಕರ್ಕೊಂಡೋಯ್ತೀನಿ, ಬಾ. ಏನು, ನೀನು ನನ್ನನ್ನು ಕರ್ಕೊಂಡು ಹೋಗ್ತೀಯಾ? ಹ್ಞೂ, ಕರ್ಕೊಂಡೋಯ್ತೀನಿ, ಬಾ. ಅದೇ ಊರಾಗೇನೇನಿಯಾ ನಾನು ಇರ್ತೀನಿ, ನಿನ್ನೂ ಕರ್ಕೊಂಡೋಯ್ತೀನಿ, ಬಾ. ಸುಮ್ಕೆ ಅಂತೂ ಬಿಡ್ಬೇಡ. ಆರಾಮಾಗಿ ಅವ್ರ ಜೊತೆನೇನಿಯಾ ಓಡಾಡ್ಕೊಂಡು ಏನೇನು ಬೇಕೋ ಎಲ್ಲ ಕೆಲಸ ಮಾಡಿಸ್ಕೊಂಡು ಕೋಳಿ ಗಿಳಿ ಎಲ್ಲ ಕೊಯ್ಸ್ಕೊಂಡು ತಿನ್ಕೊಂಡು ಆರಾಮಾಗಿರಿವಂತ, ಬಾ, ಕರ್ಕೊಂಡೋಯ್ತೀನಿ. ಹಾಂ, ಕೋಳಿ ಬೇಕು ಅನ್ನಿಸ್ತಾಯ್ತು ನನಗೆ. ಕೋಳಿನಾದರೂ ಬೇಕು ನನಗೆ. ಬಾ ತೋರಿಸ್ತೀನಿ, ಬಾ ನಿಂಗೆ. ಸುಮಾ, ಲೇ ಸುಮಾ ರೀ, ನೀವಾ ಕೊನೆಗೂನುವೆ ನಂದೇನು ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಯ್ತಾ? ನೀವು ನನ್ನ ಹುಡಿಕೊಂಬಿಟ್ಟು ಬಂದ್ರಾ? ನೋಡೆ, ಹುಡಿಕೊಂಡು ಬಂದೋ ಬಿಟ್ನೋ ಅದೆಲ್ಲನೂ ಬ್ಯಾರೆ. ನೀನು ಬಸ್ರಿ ಅಂತ ಹೇಳ್ಬಿಟ್ಟು ನಿನಗೆ ಹೇಳ್ದವ್ರು ಯಾರು? ಅತ್ತಿಗೆ, ನಮ್ಮ ದೊಡ್ಡತ್ತಿಗೆ ಹೇಳಿದ್ದು. ಲೇ ಮುಳ್ಳಿ ಮಿಂಚುಳ್ಳಿ, ಇವಳಿಗೆ ಗೊತ್ತಿಲ್ಲ ನನ್ನ ಹೆಂಡ್ರು ದೊಡ್ಡ ಪೆದ್ದಿ ಅಂತ ಹೇಳ್ಬಿಟ್ಟು. ಅವಳಿಗೆ ಸಂದ ಗೊತ್ತು. ಅದನ್ನೇ ಬಳಸ್ಕೊಂತ ಇದೀಯ ನೀನು. ನನ್ನ ಹೆಂಡ್ತಿಗೆ ಏನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಇವಳು ಬಸ್ರಿ ಆಗಿರೋದು ಇವಳು ಗೊತ್ತಿಲ್ವಂತೆ, ಅವಳು ಗೊತ್ತಾಯ್ತಂತೆ. ಸರಿ, ಇವಾಗ ಪಂಡಿತ್ರನ್ನ ಕರ್ಕೊಂಬತ್ತಾ ಇವ್ನಿ. ಪಂಡಿತರು ಬತ್ತಾವ್ರೆ. ಇವಾಗ ಪಂಡಿತರು ನಿನ್ನ ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡ್ಬಿಟ್ಟು ಎಲ್ಲನೂ ನೋಡ್ತಾರೆ. ಆಮೇಕಿಂದ ನಾನು ನಿನ್ನ ಜೊತೆ ಇರಬೇಕು ಬ್ಯಾಡು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ತೀನಿ. ಸರಿ, ಅದು ಏನು ಮಾಡ್ತಿರೋ ಮಾಡಿ, ನಂದು ಏನು ತಪ್ಪಿಲ್ಲ. ಇವನು ಎಂಟ್ರು ಬ್ಯಾಡ ಅಂತ ಹೇಳ್ಬಿಟ್ಟು ಹೋಗಿದ್ದನು. ಇದೇನಪ್ಪ, ಪಂಡಿತ್ರನ್ನ ಕರ್ಕೊಂಬಿಟ್ಟು ಬಂದವನಲ್ಲ, ಏನು ವಿಷಯ? ನನ್ನ ಆದ್ನಿನ ಹೆಂಗೆಂಗೆ ಒಂದು ಬೈದು ಮಾಡಿ ಎಲ್ಲ ಮಾಡ್ಬಿಟ್ಟು ಇವಾಗ ನೋಡಿದ್ರೆ ಮತ್ತೆ ಏನೋ ಒಂದು ನಾಟಕ ಹೊತ್ಕೊಂಡು ಬಂದ್ಬಿಟ್ಟಿದ್ಯಾನಯ್ಯ. ಎಲ್ಲ ನಿಂಗೆ ಮಾನ ಮರುವುದು ಅನ್ನೋದು ಏನೂ ಇಲ್ವಾ? ಅವಳನ್ನ ಉಗುತ್ತು ಕಳ್ಸೋಕ್ಕೆ ಆಮೇಲೆ ಬೇಕಾದಾಗ ಬರೋಕ್ಕೆ ಏನು ಅನ್ಕೊಬಿಟ್ಟಿದ್ಯಾ ನೀನು? ಏನು ಅನ್ಕೊಬಿಟ್ಟಿದ್ಯಾ? ನನ್ನ ಆದ್ನಿ ನಿನ್ನ ಜೊತೆ ಬರೋಕ್ಕಿಲ್ಲ. ಬಾಯಿ ಮುಚ್ಕೊಂಡು ಇಲ್ಲಿಂದ ಹೊಂಟೋಗು. ಓಹೋ ಬಂದ್ಬಿಟ್ಟ ಇಲ್ಲಿ ಕೇಳೋಕ್ಕೆ ಎಲ್ಲನೂ. ಅಯ್ಯೋ, ನಾನೇ ನಿನ್ನ ಹುಡಿಕೊಂಬರ್ಲಿಲ್ವಲ್ಲ, ನನ್ನ ಹೆಂಡ್ತಿಂದಾನೆ ಹುಡಿಕೊಂಬಿಟ್ಟು ಬಂದಿದ್ದು. ಸುಮ್ಕೆ ನಿಂತ್ಕ. ಬಂದಿದ್ದೀರಾ ತಾನೆ? ನನ್ನ ಹೆಂಡ್ರನ್ನ ಪರೀಕ್ಷೆ ಮಾಡಿ ಬನ್ನಿ. ಪಂಡಿತ್ರೆ, ನನ್ನ ಹೆಂಡ್ರು ಬಸ್ರಿನ ಅಲ್ವಾ ಅಂತ ಹೇಳ್ಬಿಟ್ಟು ಗೊತ್ತು ಮಾಡಿ, ಅಷ್ಟು ಸಾಕು, ನಂಗೆ ಇನ್ನೇನು ಬೇಡ. ಅಯ್ಯೋ, ನಾನು ಎಂತೆಂಥ ಕಾಯಿಲೆಗಳ್ನೆಲ್ಲನೂ ಕಂಡಿಡ್ದೀವ್ನಿ. ಇನ್ನು ಇದು ಗೊತ್ತಾಗಕ್ಕಿಲ್ವಾ? ಊರಾಗ ಎಲ್ರಿಗೂ ನಾನೇ ಹೇಳೋದು. ಸರಿ ಬಾ ಪಕ್ಕೋಗಿ ಸರಿ. ನನ್ನ ಪಿಲಾನೆಲ್ಲ ಉಲ್ಟಾ ಆಯ್ತಾಯ್ತಲ್ಲ, ನನ್ನ ಪಿಲಾನೆಲ್ಲ ಹಾಳಾಗೋಯ್ತಾಯ್ತಲ್ಲ. ಇವಾಗ ಏನು ಮಾಡಲಿ ನಾನು? ಹೆಂಗೋ ಎಲ್ಲ ಆಸ್ತಿ ಸಿಗ್ತದೆ ಅಂತ ಅಂದ್ಕೊಂಡಿದ್ದೆ. ಇವಾಗ ಪಂಡಿತರು ಏನು ಹೇಳ್ತಾರೋ ಏನು ಕಥೆಯೋ, ಏನಪ್ಪ ಮಾಡೋದು? ಎಲ್ಲವಾ ನೀಟಾಗಿ ಕಣ್ಬಿಡಿಲ್ಲಿ. ಹಂಗೆ ಇರೋ. ಒಂದು ನಿಮಿಷ ಗೊತ್ತಾಯ್ತದೆ. ಪದ್ದು ಅಕ್ಕ ಹೇಳಿದ್ದೆ ನಿಜ ಆಗಿದ್ರೆ ಇವಳಂತೂ ಬಸ್ರಿ ಆಗಿರಲ್ಲ. ಇವಳು ಬಸ್ರಿ ಅಲ್ಲ ಅಂತ ಗೊತ್ತಾದರೆ ಇವಳಜ್ಜಿ ಮಮ್ತಿನ ಮಾತ್ರ ಸುಮ್ಕೆ ಬಿಡಕ್ಕಿಲ್ಲ ನಾನು. ಅಯ್ಯಯ್ಯಯ್ಯೋ ಪಾಪ, ಮಗ ಶಾನೆ ಆಸೆ ಇಟ್ಕೊಂಡಿತ್ತು ಅಂತ ಅನ್ನಿಸ್ತದೆ. ಅಯ್ಯೋ ಅಮ್ಮ, ಪಂಡಿತ್ರೆ ಹೇಳಿ ನನ್ನ ಬಸ್ರಿನ. ಪಂಡಿತ್ರೆ ಹೇಳಿ ಏನು ಅಂತ ಹೇಳ್ಬಿಟ್ಟು. ಹೆಂಗೆ ಹೇಳಪ್ಪ, ನಿಂಗೆ ಭಾಳ ಆಸೆಗಿದ್ದೇನೋ, ನಿಂಗೆ ಹೇಳಕ್ಕೆ ನನಗೆ ಮನ್ಸು ಗೊತ್ತಿಲ್ಲ. ಹೆಂಗಪ್ಪ ಹೇಳಿ ನಾನು? ಅಯ್ಯೋ ಪಂಡಿತ್ರೆ, ಬಾಯಗಾಸೆನೇ ಹೇಳಿ, ಸುಮ್ಕೆ ನನಗೆ ಟೆನ್ಷನ್ ಕೊಡಕ್ಕೆ ಹೋಗ್ಬೇಡಿ. ಬಾಯಗಾಸೆನೇ ಹೇಳಿ ಅದೇನು ಅಂತ ಹೇಳ್ಬಿಟ್ಟು. ಅಯ್ಯೋ ಬಿಡಪ್ಪ, ನಿಂದು ಗ್ರಾಚಾರ ಸಂದಕ್ಕಿಲ್ಲ ಅನ್ನಿಸ್ತದೆ. ಎಂಥದೂ ಇಲ್ಲ, ಬಸ್ರಿ ಅಲ್ಲ ನೀನು ಹೆಂಡ್ರು. ಅಯ್ಯೋ ಪಂಡಿತ್ರೆ ಎಂತ ಒಳ್ಳೆ ಸುದ್ದಿನ ಹೇಳ್ಬಿಟ್ರಿ ನೀವಂತೂ. ಹಬ್ಬಾ, ಇವಾಗ ನನಗೆ ಸಮಾಧಾನ ಆಯಿತು. ನಾನೆಲ್ಲ ನನ್ನ ಹೆಂಡ್ರು ಬಸ್ರಿ ಅನ್ಕೊಬಿಟ್ಟಿದ್ದೆ. ಅಯ್ಯೋ ಶಿವನಿ, ನೀನು ಬಸ್ರಿ ಅಲ್ಲ ನಿನ್ನ ಹೆಂಡ್ರು ಅಂತ ಹೇಳಿದ್ದು ಬೇಜಾರು ಮಾಡ್ಕೊತೀಯ ಅಂತ ಅನ್ಕೊಂಡ್ರೆ ಇದೇನಪ್ಪ ಈ ಪಾಟಿ ಖುಷಿ ಪಡ್ತಿದ್ಯಲ್ಲ? ಅಯ್ಯೋ, ಅದು ಎಲ್ಲನೂ ದೊಡ್ಡ ವಿಷಯ ಬಿಡಿ. ಅದೆಲ್ಲನೂ ಇವಾಗ ಯಾಕೆ, ಆಮೇಕಿಂದ ಹೇಳ್ತೀನಿ ನಾನು. ಪಂಡಿತ್ರೆ ಇನ್ನೊಂದು ಕಿತ್ತ ಪರೀಕ್ಷೆ ಮಾಡ್ಬಿಟ್ಟು ನೋಡಿ, ಬಸ್ರಿನೇ ಇರ್ಬೇಕು ಅವಳು. ಒಂದು ಕಿತ್ತ ನಾನು ಪರೀಕ್ಷೆ ಮಾಡಿದ್ರೆ ಸಾಕು, 100 ಕಿತ್ತ ಪರೀಕ್ಷೆ ಮಾಡ್ದಂಗೆ. ಗೊತ್ತೇನು, ಯಾರ ಮೈಯಾಗ ಏನು ರೋಗ ಇದ್ರೂ ಪಟ 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 ಅಂತ ಹೇಳ್ಬಿಡ್ತೀನಿ ನಾನಂತೂ. ಈ ಹುಡುಗಿ ಬಸ್ರಿ ಅಲ್ಲ ಅಂದರೆ ಅಲ್ಲ. ಬೇಕಾದ್ರೆ ತಗೊಂಡೋಗ್ಬಿಟ್ಟು ಪ್ಯಾಟೆಗೆ ಹೋಗ್ಬಿಟ್ಟು ಪರೀಕ್ಷೆ ಮಾಡಿಸ್ಕೊಂಬರ್ಲಿ ಹೇಳು, ಇಂಜೆಕ್ಷನ್ ಡಾಕ್ಟ್ರ ಹತ್ರ. ಬೇಕಾದ್ರೆ ಇಂಜೆಕ್ಷನ್ ಕೊಟ್ಬಿಟ್ಟು ಪರೀಕ್ಷೆ ಮಾಡಿಸ್ಕೊಬಿಟ್ಟು ಬರಲಿ. ಅದು ಅವಾಗೂ ಇದೇ ಬರ್ತದೆ.
ನೋಡಕೋ ನೀನು ಪಾಪ ಪರೀಕ್ಷೆ ಮಾಡಿಸ್ಕ ಬಾ ನಿನ್ಗೇನಾದ್ರೂ ಹುಷಾರಿಲ್ಲೋ ಏನಿದ್ರೆ ಪಂಡಿತರು ಬೋಸ್ ಅಂದಕ್ ನೋಡ್ತಾರೆ. ಏನು ಬೇಡ, ನಾನು ಸಂದಕ್ಕೆ ಇದ್ದೀನಿ. ಅದಕ್ಕೆ ಯಾವಾಗೂ ಹುಷಾರಿಲ್ಲ, ತಲೆನೋವು, ಮೈಕೈ ನೋವು, ಕಾಲ್ ಕೈ ನೋವು ಅಂತ ಹೇಳ್ಬಿಟ್ಟು ಮನೆ ಕಂಡಿರ್ತಿರಲ್ಲ, ಒಂದು ಕಿತ ಪಂಡಿತ ಹತ್ರ ತೋರಿಸ್ಕೊಳ್ಳಿ. ಈ ಪಂಡಿತರು ಅವತ್ತಿಂದನೂ ಭಾಳ ಸಂದಕ್ಕೆ ನೋಡ್ತಾರೆ. ಎಂಟಿ ಹಬ್ಬ, ಇನ್ನೊಂದು ಕಿತ ನಾನಂತ ನಿನ್ನ ಕೈ ಬಿಡಕ್ಕಿಲ್ಲ ಬಿಡು. ನಾನು ಅಟ್ಟೆಯ ಇನ್ನು ಮ್ಯಾಕಿಂದ ನಿಮ್ಮನ್ನ ಬಿಟ್ಬಿಟ್ಟು ನಾನು ಎಲ್ಲೂ ಹೋಗಕ್ಕಿಲ್ಲ. ಇನ್ನು ಯಾರು ಹೇಳಿದ್ರು ನಿಮ್ಮ ಬಗ್ಗೆ ನಾನು ಏನು ಕೇಳೋಕ್ಕಿಲ್ಲ. ನೀವಿನ್ನು ಹೆಂಗೆ ಹೇಳ್ತಿರೋ ಹಂಗೇನೇನೆಯ, ನಾನು ಅಷ್ಟೇ ನೆನೆಯ. ನೋಡಮ್ಮ ಕೊಡು, ಕೈ ಕೊಡಿಲಿ. ಕೈ ನೋಡ್ಬಿಟ್ಟು ಎಲ್ಲನೂ ಹೇಳ್ಬಿಡ್ತೀರಾ? ನಮ್ಮ ಅಪ್ಪ ಹಿಂಗೂನುವೆ ಇವರೇ ನೆನೆಯ ಹೇಳಿದ್ದು. ನಮ್ಮ ಅಪ್ಪ ಹಿಂಗ್ ಹುಷಾರಿರ್ಲಿಲ್ವಲ್ಲ, ಯಾವುದೇ ಕಾರಣಕ್ಕೂ ಬದುಕ್ಸಕ್ಕಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇವ್ರು ಅವಾಗೇ ನೆನೆಯ ಹೇಳಿದ್ರು. ಹಂಗೆ ನೆನೆಯ ಆಗೋಗ್ಬಿಡ್ತು. ಈ ಪಂಡಿತರು ಸಂದಕ್ಕೆ ಹೇಳ್ತಾರೆ ಎಲ್ಲನೂ. ಅಯ್ಯೋ ದೇವ್ರೆ, ಅಯ್ಯೋ ನಿನಗೆ ಯಾಕಮ್ಮ ಇಂಥ ಗತಿ ಬಂತು? ಅಯ್ಯೋ ದೇವ್ರೆ, ನಾನು ಈ ವರ್ಷದಾಗೆ ಎಂದು ಇಂಥ ಕಾಯಿಲೆ ನಾನು ಜಾಸ್ತಿ ನೋಡಿರಲಿಲ್ಲ. ಇದೇನವ ಇದು? ಇದೇನು ಪಂಡಿತ್ರೆ, ಇದೇನು ನನ್ನ ಕೈ ಹಿಡ್ಕೊಂಡು ಹಿಂಗೆ ಹೇಳ್ತಿದ್ದೀರಾ? ಅಯ್ಯೋ ನಿನಗೆ ದೊಡ್ಡ ಮಹಾಮಾರಿ ಬಂದ್ಬಿಟ್ಟೈತೆ ಕಣಮ್ಮ, ಮಹಾಮಾರಿ ಬಂದ್ಬಿಟ್ಟೈತೆ. ಅಂದರೆ ಇದು ಯಾರೋ ಒಬ್ಬೊಬ್ರಿಗೆ ಅಷ್ಟೇನೇ ಬರೋದು. ನಾನು ಈ ವರ್ಷದಾಗೆ ಎರಡನೇನ್ನ ನೋಡ್ತಾ ಇರೋದು. ಈಗ ನಿನ್ನೆ ನೋಡ್ತಾ ಇರೋದು ನಾನು. ನೀನಂತೂ ಇನ್ನ ಶಾನೆ ದಿನ ಬದುಕಕ್ಕಿಲ್ಲ ಕಣವ, ಶಾನೆ ದಿನ ಬದುಕಕ್ಕಿಲ್ಲ. ಪಂಡಿತ್ರೆ, ಗಟ್ಟು ಮುಟ್ಟಕ್ಕೆ ಸಂದಕ್ಕಿದ್ದೀನಲ್ಲ ನೋಡಿ, ಗಟ್ಟಿಯಾಗಿ ಮುಟ್ಟಿಯಾಗಿ ಹೆಂಗಿದ್ದೀನಿ ಅಂತ. ದಿನಕ್ಕೊಂದು ಸೇರು ಅನ್ನ ತಿಂತೀನಿ, ಹಾಲು ಕುಡಿತೀನಿ, ಎಲ್ಲ ಕುಡಿತೀನಿ, ನನಗೇನು ಕಮ್ಮಿ ಆಗಿಲ್ವಲ್ಲ. ಅಯ್ಯೋ 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 ಮಮತಕ್ಕ, ಹಿಂಗಾಗ್ಬಾರ್ದಾಗಿತ್ತು ಕಣಕ್ಕ, ನಿಂಗೆ ಹಿಂಗಾಗ್ಬಾರ್ದಾಗಿತ್ತು. ಪಂಡಿತ್ರೆ, ಇನ್ನು ಎಷ್ಟು ದಿನ ಬದುಕ್ಬೋದು ಹೇಳಕ್ಕಾಗಕ್ಕಿಲ್ಲ ಕಣಪ್ಪ. ಶಾನೆ ದಿನ ಅಂತೂ ಇರಕ್ಕಿಲ್ಲ. ಅಯ್ಯೋ ಇದೇನು ಹಿಂಗೆ ಹೇಳ್ತಾವನಲ್ಲ ಈ ಪಂಡಿತಪ್ಪ, ನನಗೆ ಸುಳ್ಳು ಹೇಳ್ತಿದೀಯಾ? ಸಮಾಧಾನ ಮಾಡ್ಕ ಕಣವ, ಸಮಾಧಾನ ಮಾಡ್ಕ. ಏನು ಮಾಡಕ್ಕಾಯ್ತದೆ ಹೇಳು? ಎಲ್ಲ ನಿನ್ನಣೆ ಬರಹ. ಉಳಿಯಕ್ಕಿಲ್ಲ ಕಣವ, ಉಳಿಯಕ್ಕಿಲ್ಲ. ಅಯ್ಯೋ ಇದೇನು ಹಿಂಗೆ ಹೇಳ್ತೀರಾ? ಬದುಕಕ್ಕೆ ಏನಾದ್ರೂ ಇರಬೇಕಲ್ವಾ? ಬದುಕಬೇಕು ಅಂತಂದ್ರೆ ನನ್ನ ಹೊಲ ಎಲ್ಲ ಮಾರ್ಬಿಡ್ಬೇಕಾದ್ರೆ ಕೊಟ್ಬಿಡ್ತೀನಿ, ನನ್ನ ಹೆಂಗನ ಮಾಡ್ಬಿಟ್ಟು ಬದುಕ್ಸ್ರಿ. ಇಲ್ಲ ಕಣವ, ಸಾಧ್ಯನೇ ಇಲ್ಲ. ನಿನ್ನನ್ನು ಬದುಕ್ಸಕ್ಕೆ ಸಾಧ್ಯನೇ ಇಲ್ಲ. ಬಿರ್ನ ಶಿವನ ಪದ ಸೇರ್ಕೊಬಿಡ್ತೀಯ. ಆ ಶಿವನ ಹತ್ರ ಪ್ರಾರ್ಥನೆ ಮಾಡ್ಕ ಕಣವ, ನನ್ನ ಸ್ವರ್ಗಕ್ಕೆ ನೀನು ಕಳ್ಸಪ್ಪ ಅಂತ ಪ್ರಾರ್ಥನೆ ಮಾಡ್ಕ. ಚಿನ್ನ ಪಾಪ ನಿಮ್ಮ ಹೊತ್ತಿಗೆ ಹೊಂಟಾಯ್ತದಂತೆ, ಇನ್ನೊಂದು 2 ದಿನ. ಇನ್ನೇನು ಮಾಡೋಕ್ಕಾಯ್ತದೆ? ಶಿವನ ಪದ ಸೇರ್ಕೊಂಡ್ಬಿಡ್ತಾಳೆ. ನಾಳೆ ನೀನು ಖುಷಿಯಾಗಿರನ್ ಬಿಡು. 8 ದಿನ ಆಯಿತು ನಾನು ನೀನು ಇಬ್ರು ಕುಂತ್ಕೊಂಡು ಮಾತಾಡಿ ಬಾ. ಒಂದು ಕ್ಷಣ ಎಲ್ಲ ಊರೆಲ್ಲ ಕೈ ಹಿಡ್ಕೊಂಡು ಹೊಡ್ಕೊಬಿಟ್ಟು ಬಂದ್ಬಿಡೋಣ. ಇಲ್ಲಿ ನಾನು ಸಾಯ್ತಾ ಇವನಿ ಸತ್ತೋಗ್ತೀನಿ ಅಂತ ಹೇಳ್ಬಿಟ್ಟು ಪಂಡಿತಪ್ಪ ಹೇಳ್ತಾವನೆ. ನಾನು ನಿಮಗೆ ನೋಡಿದ್ರೆ ಊರು ತುಂಬ ಓಡಾಡೋ ಚಿಂತೆನಾ? ಅಯ್ಯೋ ಸಾಯ್ತಿರೋದು ನೀವು ಅಲ್ವೇನಕ್ಕ, ನಾವು ಯಾಕೆ ಸಾಯನಿ? ಅವೆಲ್ಲ ಬಿಟ್ಬಿಡು. ನಾನು ನನ್ನ ಹೆಂಡ್ರು ಊರು ತುಂಬ ಸುತ್ತಾಡ್ಕೊಂಬಂದ್ಬಿಟ್ಟು ಶಾನೆ ದಿನ ಆಗುತ್ತೆ. ಎಲ್ಲರೂ ತಲಾಕ್ ಒಂದೊಂದು ಮಾತಾಡ್ತಾರೆ. ನಾನು ನನ್ನ ಹೆಂಡ್ರು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ತೋರಿಸ್ಬೇಕಲ್ಲ, ಅದಕ್ಕೆ ಒಂದು ರೌಂಡ್ ಹಂಗೆ ಹೋಗ್ಬಿಟ್ಟು ಬರ್ತೀನಿ. ಚಿನ್ನದ ಮಲ್ಲಿಗೆ ಹೂವೇ ಬಿಡು ನೀ ಬಿಂಕವ ಚೆಲುವೆ. ನಡಿ ಚಿನ್ನ ನಡಿ, ಓಡಾಡ್ಕೊಂಬಿಟ್ಟು ವಾಯು ವಿಹಾರ ಮಾಡ್ಕೊಂಬಿಟ್ಟು ಬರೋಣ. ನನಗಂತೂ ಒಂಥರ ಖುಷಿ ಆತೈತೆ, ತಡ್ಕೊಳಕ್ಕೇ ಆಯ್ತಿಲ್ಲ ನನಗೆ, ಅಂತ ಖುಷಿ ಆತೈತೆ. ಬರ್ರಿ ಹೋಗೋಣ. ಯೋ ನಿಮ್ಮ ಮನೆ ಕಾಯೋಗ ಇಲ್ಲಿ ನನ್ನ ಎಗದ್ ಬಿತ್ತೀನಿ ಅಂತ ಗೊತ್ತಿದ್ರು ಹಾಡು ಹೇಳ್ಕೊಂಡು ಊರು ಸುತ್ತಕ್ಕೆ ಹೋಗೋರಲ್ಲಪ್ಪ ಇವ್ರ ಮಕ್ಕ ಮುಚ್ಚ. ಅಯ್ಯೋ 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 ಇದ್ಯಾಕವ ನಿಂಗೆ ವಿಷಯ ಗೊತ್ತಿಲ್ವಾ? ಇಂಥ ಕಾಯಿಲೆ ಬಂದರೆ ಸಿಟ್ಟು ಮಾಡ್ಕೊಂಡಷ್ಟು ನೀನು ಆಯಸ್ ಕಮ್ಮಿ ಆಯ್ತಾ ಇರ್ತದೆ. ಯಾವಾಗೂ ನಗ್ನಗ್ತಾನೆ ಇರ್ಬೇಕು ನೀನು, ಖುಷಿಯಾಗಿರ್ಬೇಕು. ಎಷ್ಟು ಸಿಟ್ಟು ಬಂದ್ರೂ ಇಹಿ ಅಂತ ನಕ್ಕೊಂಡೇನೇ ಇರಬೇಕು. ಇಲ್ಲ ಅಂತಂದ್ರೆ ಹಂಗೆ ಬಿರ್ನ ಹೊಂಟೋಗ್ಬಿಡ್ತೀಯ ಅಷ್ಟೇ ನೀಯ. ಯೋ ಪಂಡಿತಪ್ಪ, ಇದೇ ನಗ ಅಂತ ವಿಷಯನ ನಾನು ಸಾಯ್ತೀನಿ ಅಂತ ಗೊತ್ತಿದ್ರು ನಗನಗುತ್ತಾ ಹೆಂಗ್ ಕುಂತ್ಕೊಳಕ್ ಆಯ್ತದ? ನಾನು ಸಿಟ್ಟು ಬರ್ದಿದಂಗಿರ್ತದ, ಕೋಪ ಬರ್ದಿದಂಗಿರ್ತದ, ಬೇಜಾರಾಗಿದ್ದಂಗಿರ್ತದ. ಇರ್ಬೇಕು ಕಣವ, ಇರ್ಬೇಕು. ಇಲ್ಲ ಅಂತಂದ್ರೆ ಹೊಂಟೋಯ್ತೀಯ ಅಷ್ಟೇ ನೀನಿಯ. ಯೋ ಸುಮ್ಕಿರಯ್ಯ, ನಾನು ಒಯ್ತೀನೋ ಹಾಕಿಲ್ವ? ನೀನು ಒಯ್ತೀಯ ಅಂತ ಹೇಳಿ ನೀನಿಯ ಹೊಂಟೋಯ್ತಿದ್ದೀನಿ ನಾನಂತನೂ. ಅಯ್ಯೋ ದೇವ್ರೇ, ಸಮಾಧಾನ ಮಾಡ್ಕೊಳವ, ಸಮಾಧಾನ ಮಾಡ್ಕ. ಏನು ಮಾಡೋಕೆ ಹಾಕಿಲ್ಲ, ದೇವರು ನಿಂಗೆ ಆಯಸ್ ಕಮ್ಮಿ ಕೊಟ್ಟೋನಿ ಅಂತ ಅನ್ನಿಸ್ತದೆ. ಸಮಾಧಾನ ಮಾಡ್ಕ. ಇದಕ್ಕೆ ಯಾವ ಔಷಧಿನೂ ಇಲ್ವಲ್ಲ. ಆರಾಮಾಗಿ ನಗ್ನಗ್ತಾ ಇರು ಕಣವ. ಇಲ್ಲ ಅಂತಂದ್ರೆ ಬಿರ್ನೆ ಹೊಂಟೋಗ್ಬಿಡ್ತೀಯ. ಆರಾಮಾಗಿ ನಗ್ನಗ್ತಾ ಕುಂತ್ಕೊಂಡಿರು. ಸರಿ ಇನ್ನು ನಾನು ಬರನೇ? ಪಂಡಿತ್ರೆ, ಅಯ್ಯೋ ನಾನೇನು ಮಾಡೋಕ್ಕಾಗಿಲ್ಲ ಕಣವ. ನೀನೇ ಮುಸಿ ಹಂಗೋ ಸುಧಾರಿಸ್ಕ. ಅಯ್ಯೋ 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 ನಾನು ಸಾಯ್ತೀನಿ ಅಂತ ಎಲ್ಲರೂ ಕೈ ಕೊಟ್ಬಿಟ್ಟು ದೌಡ. ನಾನು ಏನಪ್ಪ ಮಾಡಲಿ ಈಗ? ನನ್ನ ಕತೆ ಗೋವಿಂದ. ನಾನು ಸತ್ತೋಯ್ತೀನ? ಹಂಗಾರೆ ನಾನು ಬದುಕಿರಲ್ವಾ? ಇಷ್ಟು ದಿನ ಏನೇನೋ ಮಾಡಬೇಕು ಅಂದ್ಕೊಂಡಿದ್ದೆ, ಎಲ್ಲನೂ ಕನಸಾಗೆ ಉಳ್ಕೊಬಿಡ್ತಲ್ಲಪ್ಪ ಶಿವ. ಹೆಂಗನ ಮಾಡಿ ಬದುಕಬೇಕು ಅಂದರೆ ಏನು ಮಾಡ್ಬೇಕು ನಾನು? ಇನ್ನೇನು ಮಾಡೋಕ್ಕಾಯ್ತದೆ? ಏನಾದರೂ ಒಂದು ಪಿಲಾನನ ಮಾಡ್ಬೇಕು ನಾನು. ಇಲ್ಲ ಅಂತಂದ್ರೆ ಆಗಲ್ಲ. ನಮ್ಮ ಅಮ್ಮನ ಹತ್ರ ಹೋಗ್ಬಿಟ್ಟು ನನ್ನ ಕಷ್ಟ ಎಲ್ಲ ಹೇಳ್ಕೊಂತೀನಿ.
ನಮ್ಮಮ್ಮ ಏನಾರ ಒಂದು ಪಿಲಾನನ್ನ ಹೇಳಿ ಸಹಾಯ ಮಾಡ್ತದೆ. ಇಲ್ಲೇ ಕುಂತ್ಕೊಂಡಿದ್ರೆ ಆಗಲ್ಲ, ಏನಾದರೂ ದಾರಿ ಹುಡುಕ್ಲೇಬೇಕಲ್ವಾ.